ಮುಳುಬಾಗಿಲಿಂದ ಬರಬೇಕಾದ್ರೆ ಪಂಕ್ಚರ್ ಆಗಿತ್ತು. ಸೊ ನಾವು EVM ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೇರೆ ವೆಹಿಕಲ್ ಬಳಸದೆ ಇಮ್ಮಿಡಿಯೇಟ್ ಟೈರನ್ನು ಅರೇಂಜ್ ಮಾಡಿ ಸೊ ಪೊಲೀಸ್ ಎಸ್ಕಾರ್ಟ್ ನಮ್ಮ DYSP ಅವರ ನೇತೃತ್ವದಲ್ಲಿ ಅದನ್ನು GPS ಅಳವಡಿಸಿದ್ದೀವಿ. ಆ ವೆಹಿಕಲನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ನಾವು, ಎಲ್ಲೋಯ್ತು, ಎಲ್ಲಿ ನಿಂತಿತ್ತು, ಎಲ್ಲಿ ಎಷ್ಟೊತ್ತು ನಿಂತಿತ್ತು ಅಂತ. ಸುಮಾರು 40 ನಿಮಿಷ ಈ ಒಂದು ಟೈರನ್ನು ಬದಲಾಯಿಸೋದಕ್ಕೆ ಸಮಯ ತೆಗೆದುಕೊಳ್ತು. ಯಾಕಂದರೆ ಬೆಳಿಗ್ಗೆ ಟೈರ್ ಬದಲಾಯಿಸೋರು ಸಿಕ್ಕಿರಲಿಲ್ಲ. ನಂತರ ಇಮಿಡಿಯೇಟ್ ಮಾಡಿ ಅದನ್ನು ಪೊಲೀಸ್ ಎಸ್ಕಾರ್ಟಲ್ಲಿ ಎಲ್ಲ ಪ್ರೋಟೋಕಾಲನ್ನು ಫಾಲೋ ಮಾಡಿ ತಂದಿದ್ದೀವಿ. ಮುಳುಬಾಗಿಲಿಂದ ಬರಬೇಕಾದ್ರೆ ಪಂಕ್ಚರ್ ಆಗಿತ್ತು. ಸೊ ನಾವು EVM ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೇರೆ ವೆಹಿಕಲ್ ಬಳಸದೆ ಇಮ್ಮಿಡಿಯೇಟ್ ಟೈರನ್ನು ಅರೇಂಜ್ ಮಾಡಿ ಸೊ ಪೊಲೀಸ್ ಎಸ್ಕಾರ್ಟ್ ನಮ್ಮ DYSP ಅವರ ನೇತೃತ್ವದಲ್ಲಿ ಅದನ್ನು GPS ಅಳವಡಿಸಿದ್ದೀವಿ. ಆ ವೆಹಿಕಲನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ನಾವು, ಎಲ್ಲೋಯ್ತು, ಎಲ್ಲಿ ನಿಂತಿತ್ತು, ಎಲ್ಲಿ ಎಷ್ಟೊತ್ತು ನಿಂತಿತ್ತು ಅಂತ. ಸುಮಾರು 40 ನಿಮಿಷ ಈ ಒಂದು ಟೈರನ್ನು ಬದಲಾಯಿಸೋದಕ್ಕೆ ಸಮಯ ತೆಗೆದುಕೊಳ್ತು. ಯಾಕಂದರೆ ಬೆಳಿಗ್ಗೆ ಟೈರ್ ಬದಲಾಯಿಸೋರು ಸಿಕ್ಕಿರಲಿಲ್ಲ. ನಂತರ ಇಮಿಡಿಯೇಟ್ ಮಾಡಿ ಅದನ್ನು ಪೊಲೀಸ್ ಎಸ್ಕಾರ್ಟಲ್ಲಿ ಎಲ್ಲ ಪ್ರೋಟೋಕಾಲನ್ನು ಫಾಲೋ ಮಾಡಿ ತಂದಿದ್ದೀವಿ.